ಯಪ್ಪ 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 ಏನು ಸಖತ್ತಾಗೈತೆ ಮನೆ. ಮನೆ ಮಾತ್ರ ಭಾಳ ಚಂದಾಗೈತೆ ಕಣಮ್ಮಿ. ಇದೇ ಮನೆದೇ ನಿನಿಯ ಹುಡುಗಿ. ಹ್ಞೂ, ಇದೇ ಮನೆ ಹುಡುಗಿ ನಿನಿಯ. ಹ್ಞೂ, ನೋಡು, ಮದುವೆ ಮಾಡ್ಕೊಂಡ್ರೆ ಎಲ್ಲ ನಿಮಗೆ ಸಿಕ್ಬಿಡ್ತದೆ. ಎಂಥ ಚಂದಾಗಿ ಹೇಳ್ಬಿಟ್ಟೆ ನೀನಂತೂ. ಯಪ್ಪ ಸದ್ಯ ಹೆಂಗೋ ನನ್ನ ಮಗನಿಗೆ ಎರಡನೇ ಮದುವೆ ಮಾಡೋಕ್ಕೆ ಫಿಕ್ಸ್ ಮಾಡ್ಕೊಂಡು ನೀನು ಹೋಗ್ಬಿಡೋದು ಇವತ್ತೇ ನೀನು. ಹ್ಞೂ, ಒಳ್ಳೆ ವರದಕ್ಷಿಣೆ, ಒಳ್ಳೆ ಕಾಸು, ಒಳ್ಳೆ ದುಡ್ಡು ಸಿಗ್ತದೆ ಅಂದರೆ ನಾನು ಯಾಕೆ ಬಿಡ್ಲಿ. ಆರಾಮಾಗಿ ನೀನು ನೋಡ್ಕೊಂಡು ಆರಾಮಾಗಿ ನೀನು ಮದುವೆ ಮಾಡ್ಕೊಳ್ಳೋದೆ. ನಿನ್ನ ಮಗನೂ ಸಿಕ್ಕಿ ಹೇಳ್ಬೇಕಿತ್ತು. ಏ ಅವನ್ನೇನು ಕೇಳೋದು. ಎಂಟ್ರನೇ ನೀ ಬೇಡ ಅಂತ ಬಿಟ್ಬಿಟ್ಟವಳಲ್ಲ. ನೀನು ಕೇಳಕ್ಕೆ ಬೇರೆ ಹೋಗು. ನಾನು ಕೇಳೋದು ಇಲ್ಲ ಮಾಡೋದು ಇಲ್ಲ, ಬಿಟ್ಟಾಕು. ಅವನ್ನೇನು ಹೋಗ್ಬಿಟ್ಟು ಕೇಳಿ ಇದು ಮಾಡಿ ಅದು ಮಾಡಿ ಇದು ಮಾಡೋದು. ತಲೆನೇನೇ ಕೆಡಿಸ್ಕೊಳಂಗಿಲ್ಲ ನಾನಂತೂ. ನೋಡು, ಏನೇ ಹೇಳು ನೀನು. ಹಾಂ, ಏ ಇಂಥ ಮನೆಗೆ ಸೊಸೆನ ತಗೊಂಡು ಹೋಗಕ್ಕೆ ನಾನು ಪುಣ್ಯ ಮಾಡಿರಬೇಕು. ಅದೇ ಮತ್ತೆ ಬರ್ತಾರೆ ನೋಡಿ ಸಾವುಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓ ನಮಸ್ಕಾರ ಗೌಡ್ರಿಗೆ. ಓಹ್! ಬನ್ನಿ, ಬನ್ನಿ. ಕುಂತ್ಕೊ ಬನ್ನಿ. ಓಹ್! ನೀವು ಬಡ್ಡಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟಿದ್ದೀನಿ. ಆದ್ರೆ ನಾವು ಭೇಟಿ ಆಗಿರ್ಲಿಲ್ಲ ಅಷ್ಟೇ. ಅಯ್ಯೋ ನಾನು ಅಷ್ಟೇ ನಿಮ್ಮ ಹೆಸರು ಕೇಳಿದ್ದೆ. ಆದರೆ ನಾನೂನುವೆ ಭೇಟಿ ಆಗಿರಲಿಲ್ಲ ಗೌಡ್ರೆ. ನೀವು ನೋಡಿ ಬಹಳ ಅಂದರೆ ಬಹಳ ಖುಷಿ ಆಯಿತು. ನಿಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು. ಗೌಡ್ರೆ, ಅದೇ ನಿಮ್ಮ ಮಗಳಿಗೆ ಗಂಡು ಹುಡುಕ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ವಿಷಯ ಮಾತಾಡೋಣ ಅಂತ ನೀನು ಬಂದ್ವಿ ನಾವೂನುವೆ. ಬಂಗಾರ ಮುಂಗಿರೋದು ಒಬ್ಬನೇ ನೆನೆಯ. ಮಗ ಒಬ್ಬನೇನೆ. ಭಾಳ ಅಂದರೆ ಭಾಳ ಒಳ್ಳೆವ್ನು ಅವನುನುವೆ. ಸಂದಕ್ಕೆ ಹೋದವನೇ, ಆದರೆ ಪ್ಯಾಟಿನಾಗೇನು ಕೆಲ್ಸಕ್ಕೆ ಹೋಯ್ತಿಲ್ಲ. ಹಳ್ಳಿನಾಗೆ ಏನಿ ಅವನೇ. ಭಾಳ ಅಂದರೆ ಭಾಳ ಒಳ್ಳೆ ಮನುಷ್ಯ ಅವನಂತೂನುವೆ. ಅಂಥ ಹುಡುಗ ನೀವು ನೋಡೇ ಇರೋಕ್ಕಿಲ್ಲ ಬಿಡಿ. ಹ್ಞೂ, ಅದಕ್ಕೆ ನೀವೇನಾರ ಹೇಳಿ. ಅವ್ನು ಆದರೆ ಒಂದೇ ಒಂದು ಇದು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀವಿ. ಮದುವೆ ಮಾಡ್ಕೊಂಡಿದ್ದ, ಹೆಂಡ್ತಿ ಸರಿ ಇಲ್ಲ. ಹ್ಞೂ, ಯಾವಾಗೂ ಜಗಳ, ಯಾವಾಗೂ ಕಿರಿಕು. ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ಇನ್ನು ಅವಳಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ಇರೋದನ್ನ ಇದ್ದಂಗೆ ಹೇಳ್ಬೇಕಲ್ವಾ. ಸುಳ್ಳು ಹೇಳ್ಬಿಟ್ಟು ನಾಳೆ ಮದುವೆ ಮಾಡ್ಬಿಟ್ಟು ನಾವು ಏನು ತಗೊಳ್ಳೋನಿ. ಅದಕ್ಕೆ ನೀವೇನಾರ ಇದಕ್ಕೆ ಒಪ್ಪಿಗೆ ಅಂತಂದರೆ ನಿಮ್ಮ ಮಗಳನ್ನ ತೋರಿಸಿ ಒಂದು ಕಿತ ಹೋಗ್ಬಿಟ್ಟು ಮಗನ ಹತ್ರ ಮಾತಾಡಿ ಬಂಗಾರಮ್ಮನ ನಿರ್ಧಾರ ಮಾಡ್ತಾಳೆ. ಅಯ್ಯೋ! ನಮ್ಮ ಮಗಳು ಕತೆ ಗೊತ್ತಲ್ವಾ? ನನ್ನ ಮಗಳು ನೋಡಕ್ಕೆ ಚೆನ್ನಾಗಿಲ್ಲ. ಅಯ್ಯೋ ಗೌಡ್ರೆ, ಇದೇನು ಹಿಂಗೆ ಅಂದ್ಬಿಟ್ರಲ್ಲ ನೀವು. ಮನ್ಸು ಮುಖ್ಯ ಮನುಷ್ಯಂಗೆ. ಅಂದ ಚಂದ ಕಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕತ್ತೀರ ಹೇಳಿ. ಜೀವನದಾಗೆ ಅಂದ ಸಂದ ಎಷ್ಟು ದಿನ ಬಂದದ್ದು, ಎಷ್ಟು ಗಳಿಗೆ ಬಂದದ್ದು ಹೇಳಿ. ಈಗ ಇದ್ದಂಗೆ ನಾವು ನಾಳೆ ಇರ್ತೀವ, ಹೊಂಟೋಗಕ್ಕಿಲ್ವಾ. ನೋಡಿ, ನಮ್ಮ ಮನೆಗೆ ನನಗೆ ಸೊಸೆಯಾಗಿ ಒಳ್ಳೆ ಗುಣವಾಗಿರೋ ಅಂಥ ಹುಡುಗಿ ಬೇಕು ಬಿಟ್ರೆ ಕಾಂಜಿ ಪಿಂಚಿ ಕಿತ್ತೋಗಿರೋಲ್ಲ ನಮಗೆ ಬೇಡ. ಅಂದ ಚಂದ ಕಟ್ಕೊಂಡು ಏನು ಮಾಡ್ತೀರಾ ಹೇಳಿ. ಹ್ಞೂ, ನೋಡಿ, ನಮಗಂತೂ ಒಳ್ಳೆ ಹುಡುಗಿ ಅಂತ ಕೇಳ್ಪಟ್ಟಿದ್ದೀನಿ ಮಗಳನ್ನ. ಅಷ್ಟಾದರೆ ಸಾಕು. ಅಷ್ಟು ಬಿಟ್ಬಿಟ್ಟು ಬೇರೆ ಏನಾರ ಅದು ಇದು ಅನ್ನೋದಾದರೆ ದೇವ್ರಣೆಗೂ ನಮಗೆ ಬೇಡ. ನಿಮ್ಗೆ ಏನಾರ ನಿಮ್ಗೆ ಇಷ್ಟ ಇದ್ದು ಕೊಡೋಕ್ಕೆ ಒಪ್ಪಿಗೆ ಅನ್ನೋದಾದರೆ ಮಗಳನ್ನ ತೋರಿಸಿ. ಹೆಂಗಿದ್ರೂ ನಾನಂತೂ ಒಪ್ಕೋತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಬೇಡ ಅಷ್ಟೇ ನೆನೆಯ. ನಿಮ್ಮ ಇಷ್ಟದ ಮೇಲೆ ಏನಿಯ ನಿಂತೈತೆ ನೋಡಿ. ಅಯ್ಯೋ! ಆ ಥರ ಏನಿಲ್ಲ. 2ನೇ ಮದುವೆ ಅಂತ ಅಂದ್ರೆ ಅಲ್ಲ ಪರವಾಗಿಲ್ಲ. 2ನೇ ಮದುವೆ ಆದ್ರೂನು ಹುಡುಗ ಒಳ್ಳೆಯವನಾಗೋಗ್ಬಿಟ್ರೆ ನಮಗೆ ಸಾಕು. 2ನೇ ಮದುವೆ, 1ನೇ ಮದುವೆ ಅದೆಲ್ಲ ಯಾವುದೂನುವೆ ಇದಿಲ್ಲ. ನೋಡಿ, ಹ್ಞೂ, ಕರೆಸ್ತೀನಿ ನನ್ನ ಮಗಳನ್ನ. ಹೇಳ್ತೀನಿ, ಬರ್ತಾಳೆ. ನೋಡಿ ಫಸ್ಟು ನಿಮ್ಮ ಮಗನೂ ನೋಡಿ. ಇಷ್ಟ ಆದಮೇಲೆ ಬೇಕಾದರೆ ಮುಂದುವರ್ಸೋಣ. ಇಲ್ಲ ಅಂತಂದರೆ ಬೇಡ. ಸುಮ್ಮನೆ ನಾನುನುವೆ ನನ್ನ ಮಗಳು ಹಂಗೆ, ನನ್ನ ಮಗಳು ಚೆನ್ನಾಗವ್ಳೆ ಅಂತ ಹೇಳೋದಿಲ್ಲ. ಏನೋ ನಮ್ಮ ಹಣೆ ಬರಹಕ್ಕೆ ಯಾಕೋ ಚೆನ್ನಾಗಿ ಹುಟ್ಲಿಲ್ಲ ಅಷ್ಟೇನೇನಿಯ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಎಲ್ಲದ್ರಾಗೂನು ಒಳ್ಳೆಯವಳೇನೇನಿಯ. ಇರಿ, ಕರಿತೀನಿ ಇರಿ. ಮಗಳೇ ಸೌಂದರ್ಯ, ಸೌಂದರ್ಯ. ಓಹ್, ಒಳ್ಳೆ ಸಿಕ್ಬಿಟ್ಟವನಿ ಸೌಂದರ್ಯ ಅಂತ. ಹ್ಞೂ ಹ್ಞೂ. ಬತ್ತಾಳೆ. ಯಾವಾಗೂ ಒಳಗಡೆನೇ ಇದ್ದಾಳೆ. ಅವಳಿಗೂ ಬಲ್ ಬೇಜಾರ. ಯಾವಾಗೂ ಒಳಗಡೆನೇ ಇರೋದೇನೆ ಅವಳುನುವೆ. ಪಾಪ ಬಲ್ ಬೇಜಾರು ಮಾಡ್ಕೊತಾಳೆ. ಸಂದಕ್ಕಿಲ್ವಲ್ಲ ನಾನು ಅಂತ ಹೇಳಿ. ಅಯ್ಯೋ, ನಮ್ಮನೆಗೆ ಬಂದ್ಮೇಲೆ ನಾನಂತೂ ಮನೆ ಒಳಗಡೆ ಇರಿಸೋದೇ ಇಲ್ಲ ನನ್ನ ಸೊಸೆನ. ಊರು ತುಂಬ ಕರ್ಕೊಂಡು ಓಡಾಡಿಸ್ತಾನೆ ಇರ್ತೀನಿ ನನ್ನ ಸೊಸೆನ, ಮುದ್ದು ಸೊಸೆನ. ಹೆಂಗಿದ್ರೇನಂತೆ ಜನ ಏನು ಅನ್ಕೊಂಡ್ರೂ ಪರವಾಗಿಲ್ಲ ಗೌಡ್ರೆ ನನಗೆ. ನನ್ನ ಸೊಸೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಏನೋ ಬಂಗಾರ ಮರೆ, ಎಲ್ಲ ನಿನ್ನ ದೊಡ್ಡ ಗುಣ. ಸುಮಾರು ಸಂಬಂಧಗಳು ಬಂದ್ವು. ಆ ಅಯ್ಯೋ! ಎಲ್ಲರೂ ಸಂದಕ್ಕಿಲ್ಲ ಅಂತ ಹೋಗಿದ್ದೆ ನೀನು ಸ್ಯಾನೆ. ನಾವೇನು ಸಂದ ಕುಟ್ಬೇಡ ಅಂತ ಏನಾದರೂ ಹೇಳಿದ್ವಾ? ಇಲ್ಲ ದೇವ್ರತಾಗ ಏನಾರ ಕೇಳ್ಕೊಂಡಿದ್ವಾ ಸಂದ ಕುಟ್ಬೇಡ ಅಂತ ಹೇಳ್ಬಿಟ್ಟು? ಈಗ ಇದೇನೇ ನೀ ತಲೆನೋವು ಸಂದ ಕುಟ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಅದೇ ಹಣೆ ಬರಹ ಸರಿ ಇಲ್ಲ ಅನ್ನಂಗೆ ಆಗೈತೆ. ಏನೋ ನೀವು ದೊಡ್ಡ ಮನ್ಸು ಮಾಡಿ ಬಂದಿದ್ದೀರಾ. ನೋಡಿ, ನಾನು ನೋಡಿದ ತಕ್ಷಣ ಬಲವಂತ ಮಾಡಿ ಒಪ್ಕೊಳ್ಳಿ ಮಾಡಿ ಅಂತ ಹೇಳ್ತಿಲ್ಲ. ನೋಡಿ, ನಿಮ್ಗೆ ಇಷ್ಟ ಆದರೆ ಒಪ್ಕೊಳ್ಳಿ. ಇಲ್ಲ ಅಂತಂದರೆ ಏನು ನಮಗೆ ಬೇಜಾರಿಲ್ಲ. ಅಪ್ಪ. ಓಹ್! ಮಗಳೇ ಬಂದಾ? ಅಲ್ಲ ಮಗಳೇ, ಕಾಫಿನೋ ಜ್ಯೂಸೋ ಏನಾದ್ರು ತಗೊಂಡ್ ಬರ್ಬೇಕಿತ್ತಲ್ವಾ? ಕಾಫಿ ಏನಾದ್ರು ತಗೊಂಬಿಟ್ಟು ಹೋಗು. ಹಾಂ, ಸರಿಯಪ್ಪ, ಈಗಲೇ ತರ್ತೀನಿ. ಇವಳೆ ನನ್ನ ಮಗಳು ಸೌಂದರ್ಯ ಅಂತ. ಏನು ಇಷ್ಟೊಂದೆಲ್ಲನೂ ಇದ್ರಾಗ ಹೇಳ್ತಾರೆ. ಸುಮ್ಮನೆ ಯಾಕೆ? ಅಂದರೆ ಮಾಡ್ರನ್ ಬಟ್ಟೆ ಬೇರೆನೇ ಹಾಕೊಂಡೋಳಲ್ಲ ಅಂತೀರಾ? ಪ್ಯಾಟೆನಾಗೆ ಓದಿಸಿದ್ದು ನನ್ನ ಮಗಳನ್ನ. ಪ್ಯಾಟೆನಾಗೇನೇನಿಯ ಓದಿ ಹಂಗೆ ಪ್ಯಾಟೆ ಬುದ್ಧಿನೇ ಬಂದ್ಬಿಟ್ಟೈತೆ. ಹಂಗೆ ಬೆಳೆದ್ಬಿಟ್ಟವಳೆ. ಓಹೋ, ನಿಮ್ಮ ಮಗಳು ಪ್ಯಾಟೆನಾಗಿದ್ಲಾ? ಪ್ಯಾಟೆನಾಗೆ ಓದಿರೋದು, ಡಿಗ್ರಿ ಮಾಡೈತೆ ನನ್ನ ಮಗಳುನುವೆ. ಅಯ್ಯೋ! ಅವಳನ್ನ ಅಲ್ಲೇ ನಾನೇ ಹಳ್ಳಿನಾಗ ಇರ್ಸಿರ್ಲಿಲ್ಲ ಶಾನೆ. ಇಲ್ಲಿರೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ನಾನೇ ಬ್ಯಾರೆ ಕಡೆನೇನಿಯ ಇರ್ಸಿದ್ದೆ. ಅಲ್ಲಿ ಓದ್ಕೊಂಡು ಸಂದಕ್ಕಿರ್ಲಿ ಅಂತ. ಹುಡುಗಿ ಏನು ಹಳ್ಳಿ ಹುಡುಗಿ ಅಂತ ಅನ್ಕೋಬೇಡಿ. ಸಿಟಿ ಹುಡುಗಿನೇನಿಯ. ಸಿಟಿನಾಗೆಲ್ಲ ಬೆಳೆದು ಬಂದಿರೋ ಹುಡುಗಿನೇನಿಯ. ಆದ್ರೇನೇನಿಯ ಅದೇನೋ ಹೇಳ್ತಾರಲ್ಲ,
ಚೂರು ಚೆನ್ನಾಗಿಲ್ಲ ಕಲ್ಲರ್ ಒಂದು ಕಮ್ಮಿ ಅಷ್ಟೇ ಬಿಟ್ರೆ ಇನ್ನು ಎಲ್ಲದ್ರಾಗೂ ಒಳ್ಳೆ ಹುಡುಗಿ. ಇದೇನಪ್ಪ ಚೆನ್ನಾಗಿಲ್ಲ ಅಂದರೆ ಸೀದೋಗಿರೋ ಇದ್ಲಿದ್ದಂಗೆ ಅವಳಲ್ಲ, ಅದ್ರಾಗೂ ಎಜುಕೇಷನ್ ಬೇರೆನಂತೆ. ಅಯ್ಯೋ ದೇವ್ರೆ, ಒಸಿ ಚೆನ್ನಾಗಿಲ್ಲ ಅನ್ಕೊಂಡಿದ್ದೆ, ಪೂರ ಚೆನ್ನಾಗಿಲ್ಲ. ಆದರೆ ನಾನೇನು ಮದುವೆ ಮಾಡ್ಕೋಬೇಕಾ? ಮದುವೆ ಮಾಡ್ಕೋಬೇಕಾಗಿರೋದು ನನ್ನ ಮಗ ತಾನೇ, ಅವನು ಹೆಂಗಾರ ಮಾಡ್ಕೊತಾನೆ ಬಿಡು. ನನಗೆ ಯಾಕೆ ಸುಮ್ಕೆನೆಯ ಸುಮ್ಕೆ ತಲೆ ಕೆಡ್ತದೆ ನನಗಂತೂ ನೋಡುವೆ. ಸರಿ ಬಿಡು, ಒಪ್ಕೊಳ್ಳೋಣ. ಸುಮ್ಮನೆ ಕಾಫಿ ಕುಡಿದ್ಬಿಟ್ಟು ಒಪ್ಕೊಬಿಟ್ಟು ಮೊದ್ಲೋಗ್ಬಿಟ್ಟು ಚೆನ್ನಾಗಿ ನನ್ನ ಮಗನ ಒಪ್ಪಿಸ್ಬೇಕು ಬ್ರೈನ್ ವಾಶ್ ಮಾಡಿ. ಹುಡುಗಿ ಹೆಂಗಿದ್ರು ಪರವಾಗಿಲ್ಲ ಅಂತ ಹೇಳಿಲ್ವಾ? ನಮಗೇನು ಒಳ್ಳೆ ಗುಣವಂತೆ ಆಗಿದ್ರೆ ಸಾಕು. ಅದ್ರಾಗ 2 ಮಾತಿಲ್ಲ. ನೀವ್ ಏನಾರ ಅನ್ಕೊಳ್ರಿ, ಹೋಗಿ ಯಾರನ್ನಾರ ಕೇಳ್ರಿ, ವಿಚಾರಿಸ್ರಿ. ನನ್ನ ಮಗಳ ಬಗ್ಗೆ ಒಂದು ಕೆಟ್ಟ ಮಾತಿರಾರ ಹೇಳ್ಬಿಟ್ರೆ ನೀವು ಬಂದು ಹೇಳಿ. ಹಂಗೆ ಬೆಳೆಸಿದೀನಿ ನನ್ನ ಮಗಳನ್ನ. ನೋಡಿ ಬಂಗಾರಮ್ಮೋರೆ, ನಿಮ್ಮ ಮಗನ್ನು ಕೇಳಿ, ಒಪ್ಸಿ, ಮಾಡಿ ಆಮೇಕಿಂದನೇ ನಿರ್ಧಾರ ಮಾಡಿ. ನೀವು ಈಗಲೇನೇ ಒಪ್ಕೊಬಿಡ್ಬೇಕು, ಈಗಲೇನೇ ಮಾಡ್ಬಿಡ್ಬೇಕು ಅದೆಲ್ಲನುವೆ ಏನೂ ಇಲ್ಲ. ನಿಮ್ಗೆ ನಿಧಾನಕ್ಕೇನೆಯ ನಿಮಗೆ ಮಗನ್ನು ಕರ್ಕೊಬಂದು ನೋಡಿಸಿ, ಒಪ್ಸಿ ಆಮೇಲೆ ಇದು ಮಾಡ್ಕೊಳ್ಳಿ. ಸರಿನಾ? ಕಾಫಿ ತಗೊಳ್ಳಿ. ಏನಮ್ಮ, ಚೆನ್ನಾಗಿದ್ಯಾ ಸೌಂದರ್ಯ? ಚೆನ್ನಾಗಿದ್ದೀನಿ ಆಂಟಿ. ನೀನು ಅಷ್ಟೇ ಕಣವ, ಅಷ್ಟೇ ಚೆನ್ನಾಗಿದ್ಯಾ. ಹಂಗೆ ನೀನು ಒಳ್ಳೆ ಬುದ್ಧಿ, ಒಳ್ಳೆ ಇದು ಗುಣ ಎಲ್ಲ ಕೈತೆ ನಿಂತಾಗುನು. ನೀನು ನೋಡಿದ್ರೆ ನೀನು ನಮ್ಮ ಮನೆಗೆ ತಕ್ಕ ಸೊಸೆ ಅಂತಲೇ ಅನ್ನಿಸ್ತೈತೆ ನನಗಂತೂ. ಎಂಥ ವಿನಯ ಎಲ್ಲ, ನಿಮ್ಮ ಅಪ್ಪಂತಾಗ ಇಷ್ಟು ಕಾಸು, ಇಷ್ಟು ದುಡ್ಡು ಎಲ್ಲನೂ ಇದ್ರೂ ನೀನು ನೋಡು ಎಷ್ಟು ಸಿಂಪಲ್ ಆಗಿದೆಯಾ ಅಂತ ಹೇಳಿದ್ರೆ, ಅಯ್ಯೋ ಬಿಡು, ಅರ್ಧಂಬರ್ಧ ಇರೋರು ಹೆಂಗೆ ಅಳ್ಳಾಡ್ತಾರೆ ಗೌಡ್ರೆ. ಆದರೆ ನಿಮ್ಮ ಮಗಳು ಇಷ್ಟೊಂದು ಓದಿ ಇಷ್ಟೊಂದು ಮಾಡಿ ಏನು ಮಾಡಿದ್ರು ನೋಡಿ ಹಂಗವಳೆ. ನನ್ನ ಮಗಳಿಗೆ ಅವತ್ತಿಂದನೂ ಹಂಗೇನೆ ನೀವು ಬುದ್ಧಿ ಕಲಿಸಿರೋದು ನಾನು. ಏನೇ ಆಗಲಿ, ಏನೇ ಬಿಡ್ಲಿ, ನನ್ನ ಮಗಳು ಮಾತ್ರ ಸಿಂಪಲ್ ಆಗೇನೆ ಇರ್ತಾಳೆ. ಅಯ್ಯೋ ಹಂಗಂತ ನನ್ನ ಮಗಳಿಗೆ ಏನು ಮಾಡಿಸಿಲ್ಲ ಅಂತ ಅನ್ಕೋಬೇಡಿ. ನನ್ನ ಮಗಳಿಗೆ ಬೇಜಾನ್ ಮಾಡಿಸಿದ್ದೀನಿ. ಅಯ್ಯೋ ಅದು ಇದು ಒಡವೆ ಪಡವೆ ಅಂತ ಅವಳು ಏನೂ ಹಾಕೊಳಕ್ಕಿಲ್ಲ. ಅವಳಿಗೆ ಸಿಂಪಲ್ ಆಗಿರೋದೇನೆ ನೀವು ಬಲು ಇಷ್ಟ. ಏನಮ್ಮ ಸೌಂದರ್ಯ, ಸಿಟಿನಾಗ ಇದ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ನಿನಗೆ ಹಳ್ಳಿ ಎಲ್ಲ ಇಷ್ಟ ಆಯ್ತದೋ ಇಷ್ಟ ಆಗಕ್ಕಿಲ್ವೋ ನಿನ್ಗಂತೂ? ಇಲ್ಲ ಆಂಟಿ, ನನಗೆ ಹಳ್ಳಿ ಅಂದರೆ ತುಂಬಾ ಇಷ್ಟ. ಹಳ್ಳಿಯಲ್ಲೇ ಇರಬೇಕು ಅಂತ ಬಂದಿದ್ದು. ಅಷ್ಟೊಂದು ಎಜುಕೇಷನ್ ಮಾಡಿದ್ರೂ ಹಳ್ಳಿಯಲ್ಲೇ ಇರಬೇಕು ನನಗೆ. ನನಗೆ ಹಳ್ಳಿ ಅಂದ್ರೇ ತುಂಬ ಇಷ್ಟ. ಅದಕ್ಕೆ ತಾನೇ ಇಲ್ಲೇ ಬಂದಿದ್ದು ನಾನು. ನಮ್ಮ ಹುಡುಗಿಗೆ ಹೇಳ್ದೆ, ಪ್ಯಾಟೆ ಕಡೆ ಎಲ್ಲ ಹುಡುಗನ ನೋಡ್ಬಿಟ್ಟು ಆರಾಮಾಗಿ ಮದುವೆ ಮಾಡ್ಕ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಕಣಪ್ಪ, ನಾನು ಹಳ್ಳಿನಾಗೆ ಯಾವ್ದಾನ ಹುಡುಗಾದ್ರೂ ಸರಿ ಹಳ್ಳಿ ಹುಡುಗನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ಲು. ಇನ್ನೇನು ಅಂತ ಹೇಳಿ ನಾನು ಸರಿ ಕಣಮ್ಮ ಆಯಿತು ಹುಡುಕ್ತೀನಿ ಅಂತ ಬಂದೆ ಅಷ್ಟೇನೆ. ಮತ್ತೆ ನಿಮ್ಮ ಹೆಂಡತಿ? ಆಷಾಢ ಅಲ್ವಾ, ಮಾರಮ್ಮ ಐತಿ ಅವ್ರ ತವ್ರ ಮನೆಗೆ, ಅದಕ್ಕೆ ಹೋಗ್ಬಿಟ್ಟವಳು ಅಲ್ಗೇನೆ. ಅವಳು ಬರಲಿ, ಅವಳ ಹತ್ರನೂ ಮಾತಾಡ್ತೀನಿ. ನೀವು ಅಷ್ಟೇ ನಿಧಾನ ಕೂತು ಯೋಚನೆ ಮಾಡಿ ಮಾತಾಡಿ. ಒಂದ್ಸಲ ನಿಮ್ಮ ಮಗನೂ ಕರ್ಕೊಂಡು ಬನ್ನಿ. ಕರ್ಕೊಂಡು ಬಂದರೆ ಒಂದ್ಸಲ ನನ್ನ ಮಗಳನ್ನ ನೋಡ್ಬಿಟ್ಟು ಯಾವುದಕ್ಕೂ ಹೇಳ್ತಾನೆ ಒಪ್ಕೊಳ್ಳೋದು ಏನು ಅಂತ. ಅಯ್ಯೋ ಇವ್ರ ಮಗ ಬಿಡಿ, ಅಪ್ರಂಜಿ ಚಿನ್ನ ಇದ್ದಂಗೆ. ಅಮ್ಮನ ಮಾತು ಮೀರಕ್ಕಿಲ್ಲ. ಇನ್ನೇನು ಮಾಡಿದ್ರು ಅಮ್ಮ ಹಾಕಿದ ಗೆರೆ ಮಾತ್ರ ದಾಟಂಗಿಲ್ಲ. ಇಲ್ಲ, ಅಮ್ಮ ಏನು ಹೇಳಿದ್ರು ಅದನ್ನು ಕೇಳ್ತಾನೆ ಅಂತ ಆಸಾಮಿ ಅವನಂತನೂ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಹೌದೌದು, ನನ್ನ ಮಗ ನಾನು ಹಾಕಿದ ಗೆರೆನ ದಾಟದೇ ಇಲ್ಲ. ಹೇಳ್ದಂಗೆ ಕೇಳೋ ಅಂತ ಮಗ ಅವನು. ಏನೋ ಬಿಡಿ, ಈ ಕಾಲದಾಗೆ ನೀವೂನು ಅದೃಷ್ಟ ಮಾಡ್ಬಿಟ್ಟಿದ್ದೀರಾ. ಈ ಕಾಲದಾಗೆ ಅಂಥ ಮಗನ ಪಡಿಯೋಕ್ಕೆ ಈಗೆಲ್ಲ 420 ಮಗುಗಳು ಹುಟ್ಟೋದೇ ಜಾಸ್ತಿ. ಅಂಥದ್ರಾಗ ಅಂಥ ಮಗನ ಪಡಿಯೋಕ್ಕಂತೂ ಅದು ಎಷ್ಟು ಜನ್ಮ ಪುಣ್ಯ ಮಾಡಿದಿರೋ. ಯಾರಿಗಿನ ಕಾಲದಾಗ ಹೇಳಿದ್ ಕೇಳ್ತಾರೆ ಬಂಗಾರಮ್ಮ? ಯಾರು ಕೇಳೋಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ಕೇಳ್ತಾನೆ. ನೋಡಿ, ಮದುವೆ ಏನಾದರೂ ಆದರೆ ನನ್ನ ಮಗಳಿಗೆ ಎಷ್ಟು ಕೊಡಬೇಕೋ ಅಷ್ಟೆಲ್ಲ ಕೊಡ್ತೀನಿ. ಅವಳಿಗೆ ಅಂತ ಹೇಳ್ಬಿಟ್ಟು ಒಂದು 10 ಎಕರೆ ತೋಟ, ಒಂದು ಅರ್ಧ ಕೆಜಿ ಬಂಗಾರ, ಆಮೇಕಿಂದ ನನ್ನ ಅಳಿಯಂಗೊಂದು ಕಾರು. ನಾನು ಅನ್ಕೊಂಡಿರೋದು ಎಲ್ಲ ಕೊಡಬೇಕು ಅಂತ. ಅಯ್ಯೋ ನಮಗೆಲ್ಲ ದುಡ್ಡಿನ ಆಸೆ ಇಲ್ಲ ಬಿಡಿ. ಏನಕ್ಕೆ ದುಡ್ಡು? ನಮಗೆಲ್ಲ ಏನಕ್ಕೆ? ಆದ್ರೂನು ನನ್ನ ಮಗಳಿಗೆ ಅಂತ ಪ್ರೀತಿಯಿಂದ ಕೊಡಲೇಬೇಕಲ್ಲ. ಅದಕ್ಕೆ 10 ಎಕರೆ ತೋಟ ಐತೆ, ಅದನ್ನೇ ಬರ್ಕೊಟ್ಬಿಡ್ತೀನಿ ನನ್ನ ಮಗಳ ಹೆಸರಿಗೆ. ಒಂದು ಅರ್ಧ ಕೆಜಿ ಮಾಡಿ ಸಿಕ್ಕಿದ್ದೀವಿ, ಇನ್ನೂ ಬೇಕಾದ್ರೆ ಹಂಗೆ ಮಾಡಿಸಿದ್ರೆ ಆಯಿತು. ನನ್ನ ಮಗಳು ಮದುವೆ ಆದಮೇಲೆ ಚೆನ್ನಾಗಿ ಕಾರಾಗಿ ಕುಂತ್ಕೊಂಡು ಓಡಾಡಬೇಕಲ್ವಾ, ಅದಕ್ಕೆ ಒಂದು ಕಾರು ಅಷ್ಟಿದ್ರೆ ಸಾಕು. ಅವಳು ನೆಮ್ಮದಿಯಾಗಿರ್ತಾಳೆ. ನಿಮ್ದೊಂಥರ ದೊಡ್ಡ ಮನಸ್ಸು ಬಿಡಿ ಗೌಡ್ರೆ. ಅಯ್ಯೋ ಹಂಗೇನಿಲ್ಲ ಬಿಡಿ.